ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗ್ತಾ ಇದೆ ರೌಡಿ ಶೀಟರ್ ಫ್ಯಾನ್ ಪೇಜ್ಗಳು. ರೌಡಿ ಶೀಟರ್ಸ್ ಫ್ಯಾನ್ ಪೇಜ್ಗಳ ಮೇಲೆ ಈಗ ಸಿಸಿಬಿ ಕಣ್ಣು ಬಿದ್ದಿದೆ. ಫ್ಯಾನ್ ಪೇಜ್ನ ತೆರೆದು ಬಿಲ್ಡಪ್ ಕೊಡೋ ಪೇಜ್ಗಳು ಈಗ ಕ್ಲೋಸ್ ಆಗ್ತವೆ. ರೌಡಿ ಶೀಟರ್ ಫ್ಯಾನ್ಸ್ ಪೇಜ್ಗಳು ಹೆಚ್ಚಾಗ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ. ಇನ್ಸ್ಟಾಗ್ರಾಮ್ನಲ್ಲಿ ರೌಡಿ ಶೀಟರ್ಗಳ ಫ್ಯಾನ್ ಪೇಜ್ಗಳು ಹೆಚ್ಚಾಗಿರೋದ್ರಿಂದ ಆ ಫ್ಯಾನ್ಸ್ ಪೇಜ್ಗಳ ಮೇಲೆ ಈಗ ಸಿಸಿಬಿ ಕಣ್ಣು ಬಿದ್ದಿದೆ. ಇಂತಹ ಪೇಜ್ಗಳನ್ನು ಕ್ಲೋಸ್ ಮಾಡಿಸಬೇಕು ಅಂತ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಎನ್ ಬಾಸ್, ಎಸ್ ಬಾಸ್, ಸಿ ಬಾಸ್ ಅಂತ ಪೇಜ್ ಕ್ರಿಯೇಟ್ ಮಾಡಿಕೊಂಡು ಬಿಲ್ಡಪ್ ಕೊಡ್ತಾ ಇರುವಂತ ರೌಡಿ ಶೀಟರ್ಗಳ ಫ್ಯಾನ್ಸ್ಗೆ ಈಗ ಬಿಸಿ ಮುಟ್ಟಿಸೋದಕ್ಕೆ ಅಂತ ಸಿಸಿಬಿ ಪೊಲೀಸರು ಮುಂದಾಗ್ತಿದ್ದಾರೆ. ರೌಡಿ ಶೀಟರ್ಗಳಾಗಿರುವಂಥ ವಿಲ್ಸನ್ ಗಾರ್ಡನ್ ನಾಗ, ಸೈಲೆಂಟ್ ಸುನಿಲ, ಸೈಕಲ್ ರವಿ, ಕಾಡು ಬೀಸನಹಳ್ಳಿ ರೋಹಿತ್ ಸೇರಿದಂತೆ ಹಲವರ ಹೆಸರಿನಲ್ಲಿ ಪೇಜ್ಗಳು ಸೃಷ್ಟಿಯಾಗಿದ್ದಾವೆ. ಇವರ ಫ್ಯಾನ್ಸ್ ಪೇಜ್ಗಳಿವು. ಡಾನ್, ಅಂಡರ್ ವರ್ಲ್ಡ್ ಡಾನ್ ಅಂತ ಬಿಲ್ಡಪ್ ಕೊಟ್ಕೊಂಡು ಪೋಸ್ ಕೊಡ್ತಾ ಇರುವಂಥ ಈ ಪೇಜ್ಗಳನ್ನು ಕ್ಲೋಸ್ ಮಾಡೋದಕ್ಕೆ ಅಂತ ಸಿಸಿಬಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಇಂತಹ ಪೇಜ್ಗಳಿಂದಾಗಿ ರೌಡಿಸಮ್ನತ್ತ ಯುವ ಜನತೆ ಆಕರ್ಷಿತರಾಗ್ತಾ ಇದ್ದಾರೆ. ಅವರಿಗೆ ಮತ್ತಷ್ಟು ಕುಮ್ಮಕ್ಕು ಕೊಡುವಂಥ ಪ್ರಯತ್ನವನ್ನು ಈ ಪೇಜ್ಗಳ ಮೂಲಕ ಮಾಡಲಾಗ್ತಾ ಇದೆ ಅಂತ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ನೆಟ್ಟಿಗರು ಮನವಿ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಕ್ರಮಕ್ಕೆ ಮುಂದಾಗಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಇತ್ತೀಚೆಗೆ ಇಂತಹ ರೌಡಿ ಶೀಟರ್ಗಳ ಪರವಾಗಿರುವಂಥ ಫ್ಯಾನ್ಸ್ ಪೇಜ್ಗಳು ಹೆಚ್ಚಾಗ್ತಾನೆ ಇದ್ದಾವೆ. ಯಾವಾಗ ಈಗ ಯುವ ಜನತೆ ಮನವಿಯನ್ನ ಮಾಡಿಕೊಂಡ್ರು ಈ ಪೇಜ್ಗಳ ಮೇಲೆ ಕಣ್ಣಿಡಿ ಅಂತ ಕ್ಲೋಸ್ ಮಾಡೋದಕ್ಕೆ ಅಂತ ಒಂದಷ್ಟು ತಯಾರಿ ನಡೆಸ್ತಿದ್ದಾರೆ ಅಂತ, ಯಾವ ರೀತಿ ಕ್ಲೋಸ್ ಮಾಡ್ತಾರೆ, ಈ ರೀತಿಯ ಪೇಜ್ಗಳು ಎಷ್ಟು ಕ್ರಿಯೇಟ್ ಆಗಿದ್ದಾವೆ ಅಂತ? ಸೌಖ್ಯ ಏನು ಬೆಂಗಳೂರು ಸಿಸಿಬಿ ಪೊಲೀಸರು ಸೋಷಿಯಲ್ ಮೀಡಿಯಾ ಮೇಲೆ ಸಾಕಷ್ಟು ಕಣ್ಣನ್ನು ಇಟ್ಟುಕೊಂಡಿದೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ರೌಡಿ ಶೀಟರ್ಗಳೇನಿದ್ದಾರೆ, ಸೊ ಅವರ ಫಾಲೋವರ್ಸ್ಗಳೇನಿರ್ತಾರೆ ಯೂತ್ಸ್, ಅವರೆಲ್ಲರೂ ಕೂಡ ರೌಡಿ ಶೀಟರ್ಗಳದ್ದು ಅವ್ರದ್ದೇ ಆದ ಪೇಜ್ಗಳನ್ನ ಓಪನ್ ಮಾಡುವಂಥದ್ದು, ಪೇಜ್ಗಳನ್ನ ಓಪನ್ ಮಾಡಿ ಸಿನಿಮಾ ಸ್ಟೈಲ್ ಅಲ್ಲಿ ಒಂದಿಷ್ಟು ಮ್ಯೂಸಿಕ್ ಗಳನ್ನ ಹಾಕುವಂಥದ್ದು, BGM ಅನ್ನು ಮಾಡುವಂಥದ್ದು, ಹಾಕೊಂಡು ಅದನ್ನ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಸ್ಟೇಟಸ್ಗಳಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಪೋಸ್ಟ್ ಮಾಡುವಂಥದ್ದು. ಇದನ್ನ ನೋಡಿರುವಂತಹ ಕೆಲ ನೆಟ್ಟಿಗರು ಇದ್ರ ಬಗ್ಗೆ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ರೀತಿಯಾಗಿ ರೌಡಿ ಶೀಟರ್ಗಳು ಓಪನ್ ಆಗಿ ಅವ್ರಿಗೆ ಆದ ಫಾಲೋವರ್ಸ್ ಗಳನ್ನ ಇಟ್ಕೊಂಡು ಸೊ ಏನು ಶೋ ಅಪ್ ಗಳನ್ನ ಕೊಡುವಂಥದ್ದು, ಅಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಗಳನ್ನ ಹಾಕುವ ಮುಖಾಂತರ ಭಯವನ್ನು ಹುಟ್ಟಿಸುವಂಥದ್ದು, ಬೆದರಿಕೆಯನ್ನು ಹಾಕ್ಲಿಕ್ಕೆ ಈ ರೀತಿಯ ಮಾದರಿಯಲ್ಲಿ ಬಳಸ್ಕೊಳ್ಳುವಂಥದ್ದು, ಹೀಗೆ ಹಲವು ಆರೋಪಗಳು ಮತ್ತು ಅಭಿಪ್ರಾಯಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಆಕ್ಟಿವ್ ಆಗಿರುವಂಥದ್ದು. ಯಾರ್ದೆಲ್ಲ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಿರುತ್ತೆ ಅಂತಹ ಎಲ್ಲರನ್ನು ಕೂಡ ಕಡಿವಾಣ ಹಾಕ್ಲಿಕ್ಕೆ, ಅವನ್ನ ಡಿಆಕ್ಟಿವ್ ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು. ಉದಾಹರಣೆಗೆ ಬೆಂಗಳೂರಿನ ರೌಡಿ ಶೀಟರ್ಗಳಿಂದ ನಾವು ನೋಡ್ತಾ ಹೋದ್ರೆ ವಿಲ್ಸನ್ ಗಾರ್ಡನ್ ಇರ್ಬೋದು, ರೋಹಿತ್ ಇರ್ಬೋದು, ಏನು ಕಾಡುಬೀಸ್ನಲ್ಲಿ ರೋಹಿತ್ ಇರ್ಬೋದು, ಸೈಲೆಂಟ್ ಸುನಿಲ ಇರ್ಬೋದು, ಸೈಕಲ್ ರವಿ ಇರ್ಬೋದು, ಹೀಗೆ ಹಲವು ರೌಡಿ ಶೀಟರ್ಗಳು ಏನಿರ್ತಾರೆ ಸೊ ಅವರ ಫಾಲೋವರ್ಸ್ಗಳು ಈ ರೀತಿಯಾಗಿ ಮಾಡ್ಕೊಂಡಿರುವಂಥದ್ದು. ಇಂಥದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಪೊಲೀಸರು ಈಗಾಗಲೇ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡಿರುವಂಥದ್ದು, ಡಿಆಕ್ಟಿವೇಟರ್ಗಳನ್ನ ಮಾಡಿಸ್ತಾ ಇರುವಂಥದ್ದು. ಅಂದ್ರೆ ಅವರ ಫೋಟೋಗಳನ್ನ ಹಾಕುವಂಥದ್ದು, ಬರ್ಡೇ ಸೆಲೆಬ್ರೇಷನ್ ಇರ್ಬೋದು, ಪಾರ್ಟಿಗಳಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹಾಕುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮುಖಾಂತರ ಸೊ ಇದನ್ನ ನೋಡಿದಂತ ಯುವ ಏನಿರ್ತಾರೆ ಸೊ ಅವರು ಅದಕ್ಕೆ ಮಾರು ಹೋಗ್ತಾ ಇರುವಂಥದ್ದು, ಪೇಜ್ಗಳನ್ನ ಫಾಲೋ ಮಾಡುವಂಥದ್ದು, ಮತ್ತೆ ಅವರ ದಾರಿಯನ್ನೇ ಅನುಸರಿಸಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವಿರೋಧಗಳು ಹಲವು ಕೇಳಿ ಬಂದಿತ್ತು. ಈ ಕಾರಣಕ್ಕಾಗಿ ಪೊಲೀಸರು, ಸಿಸಿಬಿ ಪೊಲೀಸರು ಇದನ್ನ ಸ್ಟೆಪ್ ಅನ್ನ ತೆಗೆದುಕೊಳ್ತಾ ಇರುವಂಥದ್ದು. ಅದರ ಜೊತೆಗೆ ಈ ರೀತಿಯಾಗಿ ಯಾರು ಪೇಜ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೂ ಕೂಡ ವಾರ್ನಿಂಗ್ ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಏನಾದ್ರು ಮಾಡುವಂಥದ್ದು, ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯ ಪೋಸ್ಟ್ ಗಳನ್ನ ಹಾಕಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.